ಹಲೋ ಆಲ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಎಲೆಕ್ಟ್ರಿಷಿಯನ್ನ ಸೇಫ್ಟಿ ಸೈನ್ಸ್ ಎನ್ನುವ ಚಾಪ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಯಾವುದೇ ವರ್ಕರ್ ಆಗಿರ್ಬೋದು, ಎಂಪ್ಲಾಯರ್ ಆಗಿರ್ಬೋದು, ಎಂಪ್ಲಾಯಿ ಆಗಿರ್ಬೋದು, ಅವರಿಗೆ ಸೇಫ್ಟಿ ಅನ್ನೋದು ಫಸ್ಟ್ ಪ್ರಿಫರೆನ್ಸ್ ಆಗಿರಬೇಕು. ನಮ್ಮ ಸೇಫ್ಟಿ, ನಮ್ಮ ಸುತ್ತಮುತ್ತಲು ವರ್ಕ್ ಮಾಡೋಂಥವರ ಸೇಫ್ಟಿ ತುಂಬ ಮುಖ್ಯ. ಎಂಪ್ಲಾಯೀಸ್ ರೆಸ್ಪಾನ್ಸಿಬಿಲಿಟಿ ಏನಂದರೆ, ಅವನು ಯಾವುದೇ ಅವನಿಗೆ ವಹಿಸಿರುವಂಥ ಎಕ್ವಿಪ್ಮೆಂಟನ್ನು ಯಾವ ರೀತಿ ಬಳಸ್ತಾನೆ, ಮತ್ತು ಅವನು ಯಾವ ರೀತಿ ಕೆಲಸ ಮಾಡ್ತಾನೆ, ಮತ್ತು ಅವನ ಟ್ರೈನಿಂಗನ್ನು ತಗೊಂಡ್ಬಿಟ್ಟು ಯಾವ ರೀತಿ ಅವನ ಆ್ಯಟಿಟ್ಯೂಡ್ ಇರುತ್ತೆ ಸೇಫ್ಟಿ ಕಡೆಗೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ಎಂಪ್ಲಾಯರ್ಸ್ ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ, ಅವನು ಯಾವ ರೀತಿ ತನ್ನ ವರ್ಕ್ ಸ್ಟೇಷನನ್ನು ಪ್ಲ್ಯಾನ್ ಮಾಡಿಕೊಂಡು ವರ್ಕನ್ನು ಆರ್ಗನೈಸ್ ಮಾಡಿಕೊಂಡು ಯಾವ ರೀತಿ ಮೇಂಟೈನ್ ಮಾಡ್ತಾನೆ ತನ್ನ ವರ್ಕ್ ಪ್ಲೇಸನ್ನು, ಮತ್ತು ರೆಕಾರ್ಡ್ ಆಗಿರ್ಬೋದು, ಇನ್ಸ್ಪೆಕ್ಟಿಂಗ್, ಚೆಕ್ಕಿಂಗ್, ಮೇಂಟೈನಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ಸೇಫ್ಟಿ ಸೈನ್ಸ್ ಕಡೆ ನೋಡೋದಾದರೆ ಫ್ಯಾಕ್ಟ್ರೀಸ್, ಇಂಡಸ್ಟ್ರೀಸ್ ಮತ್ತು ಕೆಲವೊಂದು ಕಡೆ ಒಂದಿಷ್ಟು ಪೋಸ್ಟ್ಗಳನ್ನು ಹಾಕಿರ್ತಾರೆ. ಅದರಲ್ಲಿ ಕೆಲವೊಂದು ಸಿಂಬಲ್ ಇರ್ಬೋದು ಅಥವಾ ಲೆಟರ್ ಅಥವಾ ಯಾವುದೇ ಬೇರೆ ಥರದ ಇನ್ಫಾರ್ಮೇಷನನ್ನು ನೀಡಿರ್ತಾರೆ. ಸೊ ಇವೆಲ್ಲ ಏನು ಬರ್ತವೆ ಕೆಟಗರೀಸ್ ಅಂದರೆ ಸೇಫ್ಟಿ ಸೈನ್ಸ್ ಕೆಟಗರೀಸ್ಗೆ ಬರುತ್ತೆ. ಸೇಫ್ಟಿ ಸೈನ್ಸಲ್ಲಿ 4 ರೀತಿಯ ಕೆಟಗರೀಸ್ ಬರುತ್ತೆ. ಮೊದಲನೇದು ಪ್ರಾಹಿಬಿಷನ್ ಸೈನ್, ಎರಡನೇದು ಮ್ಯಾಂಡೇಟರಿ ಸೈನ್, ಮೂರನೇದು ವಾರ್ನಿಂಗ್ ಸೈನ್, ನಾಲ್ಕನೇದು ಇನ್ಫಾರ್ಮೇಷನ್ ಸೈನ್ಸ್. ಮೊದಲನೇದು ನಾವು ನೋಡೋದಾದರೆ ಪ್ರಾಹಿಬಿಷನ್ ಸೈನ್ಸ್. ಯಾವ ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಲೇಬಾರದು ಅಥವಾ ನಿಷೇಧಿಸಿದೆ, ಈ ಥರ ಸೈನ್ಸಿಗೆ ನಾವು ಪ್ರಾಹಿಬಿಷನ್ ಸೈನ್ ಅಂತ ಕರಿತೀವಿ. ಶೇಪ್ ನಾವು ನೋಡೋದಾದರೆ ಇದರದ್ದು ಸರ್ಕ್ಯುಲರ್ ಶೇಪ್ ಇರುತ್ತೆ. ಕಲರ್ ರೆಡ್ ಬಾರ್ಡರನ್ನು ಹೊಂದ್ಬಿಟ್ಟು ಬ್ಲ್ಯಾಕ್ ಸಿಂಬಲ್ ಮತ್ತು ವೈಟ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಮತ್ತು ಇದರಲ್ಲಿ ಕ್ರಾಸ್ ಬಾರನ್ನು ಹಾಕಿರ್ತಾನೆ. ಏನು ಮೀನಿಂಗ್ ಕೊಡುತ್ತೆ? ಶೋಸ್ ಇಟ್ ಮಸ್ಟ್ ನಾಟ್ ಬಿ ಡನ್, ಈ ಕೆಲಸವನ್ನು ನೀವು ಮಾಡಲೇಬಾರದು. ಎಕ್ಸಾಂಪಲ್, ನೋ ಸ್ಮೋಕಿಂಗ್. ಕೆಲವೊಂದು ಸ್ಥಳಗಳಲ್ಲಿ ಸ್ಮೋಕಿಂಗ್ ಮಾಡುವುದನ್ನು ನಿಷೇಧಿಸಿದೆ ಅಂತ ಬೋರ್ಡ್ ಹಾಕಿರ್ತಾರಲ್ಲ, ಈ ಥರ ಸೈನ್ಸ್ ಎಲ್ಲಿಗೆ ಬರುತ್ತೆ? ಪ್ರಾಹಿಬಿಷನ್ ಸೈನ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಮ್ಯಾಂಡೇಟರಿ ಸೈನ್. ಕಡ್ಡಾಯವಾಗಿ ನೀವು ಈ ಕೆಲಸವನ್ನು ಮಾಡಲೇಬೇಕು. ಇದರ ಶೇಪ್ ನೋಡೋದಾದರೆ ಸರ್ಕ್ಯುಲರ್ ಇರುತ್ತೆ. ಕಲರು ಬ್ಲೂ ಬ್ಯಾಕ್ಗ್ರೌಂಡ್ನಲ್ಲಿ ವೈಟ್ ಸಿಂಬಲ್ನೊಂದಿಗೆ ನೀಡಿರ್ತಾನೆ. ಮೀನಿಂಗ್ ಏನು ಕೊಡುತ್ತೆ ಇದು? ಶೋಸ್ ವಾಟ್ ಮಸ್ಟ್ ಬಿ ಡನ್, ನೀವು ಏನನ್ನು ಮಾಡಲೇಬೇಕು. ಎಕ್ಸಾಂಪಲ್, ವೇರ್ ಹ್ಯಾಂಡ್ ಪ್ರೊಟೆಕ್ಷನ್, ವೇರ್ ಹೆಡ್ ಪ್ರೊಟೆಕ್ಷನ್ ಮತ್ತು ಮುಂತಾದವುಗಳು ಬರುತ್ತೆ. ನೆಕ್ಸ್ಟ್ ನೀವು ನೋಡೋದಾದರೆ ವಾರ್ನಿಂಗ್ ಸೈನ್ಸ್, ಎಚ್ಚರಿಕೆಯ ಸೈನ್ಸ್ಗಳು. ಶೇಪ್ ಟ್ರಯಾಂಗ್ಯುಲರಲ್ಲಿರುತ್ತೆ. ಕಲರ್ ನೀವು ನೋಡೋದಾದರೆ ಯೆಲ್ಲೋ ಬ್ಯಾಕ್ಗ್ರೌಂಡ್, ಬ್ಲ್ಯಾಕ್ ಬಾರ್ಡರ್ ಆ್ಯಂಡ್ ಬ್ಲ್ಯಾಕ್ ಸಿಂಬಲ್ ಇರುತ್ತೆ. ಏನು ಮೀನಿಂಗ್ ಕೊಡುತ್ತೆ? ವಾರ್ನ್ಸ್ ಆಫ್ ಹಜಾರ್ಡ್ ಆರ್ ಡೇಂಜರ್, ಅಪಾಯ ಇರುವುದನ್ನು ನಿಮಗೆ ಎಚ್ಚರಿಕೆ ನೀಡುತ್ತೆ. ಎಕ್ಸಾಂಪಲ್, ಕಾಷನ್ ರಿಸ್ಕ್ ಆಫ್ ಎಲೆಕ್ಟ್ರಿಕ್ ಶಾಕ್. ಕೆಲವೊಂದು ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್, ಪ್ಯಾನಲ್ ಬೋರ್ಡ್ಸ್ ಮತ್ತು ಕೆಲವೊಂದು ಕಡೆ ಎಲೆಕ್ಟ್ರಿಕ್ ಐಟಮ್ಸ್ ಯೂಸ್ ಮಾಡೋ ಕಡೆ ಈ ಬೋರ್ಡನ್ನು ಹಾಕಿರ್ತಾರೆ, ಅಪಾಯ ಎಚ್ಚರಿಕೆ ಬೋರ್ಡನ್ನು ಹಾಕಿರ್ತಾರೆ. ನೆಕ್ಸ್ಟ್, ಇನ್ಫಾರ್ಮೇಷನ್ ಸೈನ್ಸ್. ಇದರ ಶೇಪ್ ಸ್ಕ್ವಯರ್ ಅಥವಾ ಆಬ್ಲಾಂಗ್ ಆಗಿರುತ್ತೆ. ನೆಕ್ಸ್ಟ್, ಕಲರ್ ವೈಟ್ ಸಿಂಬಲ್ ಆನ್ ಗ್ರೀನ್ ಬ್ಯಾಕ್ಗ್ರೌಂಡ್. ಗ್ರೀನ್ ಬ್ಯಾಕ್ಗ್ರೌಂಡ್ನೊಂದಿಗೆ ವೈಟ್ ಸಿಂಬಲ್ ನೀಡಿರ್ತಾನೆ. ಮೀನಿಂಗ್ ಏನು ಕೊಡುತ್ತೆ? ಗಿವ್ಸ್ ಇನ್ಫಾರ್ಮೇಷನ್ ಆಫ್ ಸೇಫ್ಟಿ ಪ್ರಾವಿಷನ್. ಎಕ್ಸಾಂಪಲ್ ಇದಕ್ಕೆ ಫಸ್ಟ್ ಏಡ್ ಪಾಯಿಂಟ್. ಸೊ ಮೆಡಿಕಲ್ಗಳು ಇರುವಂಥ ಕಡೆ ಅಥವಾ ಹಾಸ್ಪಿಟಲ್ ಇರೋ ಕಡೆ ಈ ಸಿಂಬಲ್ನ ಆಲ್ಮೋಸ್ಟ್ ನೋಡಿರ್ತೀರ. ಕಂಪನಿಗಳಲ್ಲಿ ಅಥವಾ ಇಂಡಸ್ಟ್ರಿಗಳಲ್ಲಿ ನಮ್ಮ ಸೇಫ್ಟಿಗೋಸ್ಕರ ಮತ್ತು ಸುತ್ತಮುತ್ತಲಿನ ಎಲ್ಲರ ಸೇಫ್ಟಿಗೋಸ್ಕರ ಕೆಲವೊಂದು ಸೈನ್ಸ್ಗಳನ್ನು ಹಾಕಿರ್ತಾರೆ. ಈ ಸೈನ್ಸ್ಗಳನ್ನು ನಾವು ಅರಿತುಕೊಂಡು ಅಲ್ಲಿ ಕೆಲಸ ಮಾಡೋದು ಇಂಪಾರ್ಟೆಂಟ್. ನಾವು ಆ ಸೈನ್ಸನ್ನು ನೋಡಿದ ಕೂಡಲೇ ನಮಗೆ ಅದು ಅರ್ಥ ಆಗೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಎಲ್ಲ ಥರದ ಸೈನ್ಸ್ಗಳನ್ನು ನಾನು ನೀಡಿದ್ದೇನೆ. ಇದನ್ನು ಆದಷ್ಟು ಓದ್ಕೊಳ್ಳಿ ಮತ್ತು ನೆನಪಿನಲ್ಲಿ ಇಟ್ಕೊಳ್ಳೋದು ನಿಮ್ಮ ಕರ್ತವ್ಯ. ಸೊ ಮುಂದಿನ ಚಾಪ್ಟರ್ನೊಂದಿಗೆ ಮತ್ತೆ ಭೇಟಿ ಮಾಡೋಣ. ಆಲ್ವೇಸ್ ಲರ್ನ್.